ಎಲ್ಲರೂ ರೆಡಿಯಾಗಿ ಹೊಂಟಿವ್ರಿ ಗಾಡಿ ಒಳಗೆ ಕುರಿ ತುಂಬ್ದಂಗೆ ಟೆಂಪೋದ ತುಂಬ್ಕೊಂಡು ನಮ್ಮನ್ನು ಊರಾಗ ಕರ್ಕೊಂಡು ಹೊಂಟಾರು ಎದಕ್ಕೆ ಹೊಂಟಿವಿ ಯಾಕಂತ ಎಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಕೈತಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ದೀರ ಅನ್ಕೊಂಡು ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ಎಲ್ಲರೂ ಇವಾಗ ಏನೈತೆ ಅಂದ್ರೆ ಊರಾಗ ಅಗ್ಗಿ ಐತ್ರಿ, ಅಂದ್ರೆ ಅಗ್ಗಿ ಪುಟು ಐತಿ. ಇವತ್ತು ಅಗ್ಗಿ ಪುಟುವ ನೋಡಕ್ಕೆ ಹೋಗ್ಬೇಕು. ಈ ಸದ್ದ ತುಂಬ ವರ್ಷ ಆಯಿತು, ಹಚ್ಚಿ ವರ್ಷ ನೋಡಿವೆಲ್ಲ ಗೊತ್ತಿಲ್ಲ. ತುಂಬ ಅಪರೂಪ ಅಗ್ಗಿ ಪುಟ್ಟು ನೋಡಕ್ಕೆ ಹೋಗೋದು. ಈ ಸಾರಿ ಎಲ್ಲರೂ ಇದ್ದೀವೆಲ್ಲ, ಹಾಗಾಗಿ ಹೋಗೋಣಂತೇಳಿ ತಯಾರಾಗಿ ಹೊಂಟೀವಿ ನೋಡ್ರಿ. ಈಗ ಅಗ್ಗಿ ಪುಟ್ಟು ನೋಡೋಕೆ ಭರ್ಜರಿ ಜಾತ್ರೆ ಅಂತೂ ಜೋರು ತಯಾರಿ ನಡೆದೈತಿ ಊರಾಗ. ಹಾಗಾಗಿಬಿಟ್ಟು ನಾವು ಹೊಂಟೀವಿ. ಜಾತ್ರೆ ನೋಡೋದು ಒಂದು ಸಡಗರ, ಒಂದು ಸಂಭ್ರಮ. ಅಂದ್ರೆ ಅದ್ರ ಹಿಂದಿನ ಪವಾಡಗಳೇ ಒಂದು ದೊಡ್ಡ ದೊಡ್ಡ ಅದಾವ್ರಿ ನಮ್ಮೂರಾಗ. ಪವಾಡ ಬಗ್ಗೆ ಹೇಳಕತ್ತೀನಿ ಅದಂಥೇಳಿ, ಆದ್ರೆ ಮಾತಾಡೋಕೆ ಟೈಮ್ ಬರ್ಬೇಕ್ರಿ. ಎಲ್ಲದಕ್ಕೂ ಒಂದು ಟೈಮು ಸಮಯ ಅಂತ ಬಂದಾಗೆ ಅದೆಲ್ಲ ನಡೆಯೋದು. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಹಾಗಾಗಿ ಆ ಟೈಮ್ ಬಂದಾಗ ಅದು ಪವಾಡದ ಬಗ್ಗೆ ಹೇಳ್ತೀನಿ. ನಮ್ಮೂರಾಗ ಪವಾಡ ನಡೆದಿದ್ರ ಬಗ್ಗೆ ಒಂದು ಪಿಕ್ಚರೇ ಮಾಡ್ಯಾರ, ಶಾರ್ಟ್ ಫಿಲಮು, ಸಾವಾಗಿದ್ದ ಸಾತ್ವಿಕ ಅಂತ ಹೇಳ್ಬಿಟ್ಟು. ಒಂದು ದೊಡ್ಡ ಪವಾಡನೇ ಆಗಿ ಹೋಗಿತ್ರದ ಈಗ 2 ವರ್ಷದ ಹಿಂದೆ. ಅದೇ ವರ್ಷ ಆ ಪವಾಡ ಆಗಿದ್ರ ಜೊತೆಗೆ ಇನ್ನೊಂದು ಆಘಾತ, ಒಂದು ಘಟನೆ ನಡೆದೋಯ್ತು. ಅವತ್ತ ತುಂಬಾನೇ ಮನಸ್ಸಿಗೆ ಬೇಜಾರಾಯ್ತು ಎಲ್ಲರಿಗೂ ಕೂಡ. ಅದು ನಡಿಬಾರ್ದಾಗಿತ್ತು, ಅದು ಯಾಕೆ ನಡೀತಂತಾನೆ ತಿಳಿಲಿಲ್ಲ. ಇಡೀ ಊರೇನೆ ಬೆಚ್ಚ ಬಿದ್ದೈತ್ರಿ ಆ ದಿನ. ಅಂಥ ಪವಾಡ ಮಾಡಿದ ಸಿದ್ಲಿಂಗ ಮುತ್ತೆ ಇಂಥ ಕೆಲಸ ಯಾಕಾಯ್ತು, ಯಾರಿಂದ ಆಯ್ತು, ಮನುಷ್ಯರ ಮಾಡಿದ್ದಾಯ್ತಾ ಅಥವಾ ಸಿದ್ಲಿಂಗಂದು ಏನು ಪವಾಡ ಅಂತ ತಿಳಿಲಿಲ್ಲ ಅವತ್ತು. 2 ವರ್ಷದ ಹಿಂದೆ ನಡೆದಿರೋ ಘಟನೆ ನೆನೆಸ್ಕೊಂಡಾಗೆಲ್ಲ ನಮ್ಗೆ ಈಗಂತೂ 2 ವರ್ಷ ತೇರು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತೈತಿ. ಮನುಷ್ಯರಿಗೆ ಈಗ ತೇರಿನ ಹತ್ರ ಹೋಗಕ್ಕೆ ಕೂಡ ಭಯ ಆಗತೈತಿ, ಹಂಗಾಗ್ಬಿಟ್ಟೈತಿ. ಏನು ಗೊತ್ತಿಲ್ಲ, ದೇವರು ಮಹಿಮೇನೋ ಅಥವಾ ಜನಗಳು ಮಾಡಿದ ಎಡವಟಗಳು ಏನು. ಜನನೂ ಹಾಗೆ ಕುಡಿಯೋದಂದ್ರೂ ಜಾಸ್ತಿ. ಈ ಕುಡ್ಕುರ್ದು ಅನಾಹುತ ಐತ್ರಿ. ಯಾಕೆ ಕುಡಿತಾರೋ ಏನೋ ಒಂದು ತಿಳಿಲಾರ್ದಂಗೆ ಹೋಗ್ಬಿಟ್ಟೈತಿ. ಕುಡಿತಾರೋ ದೇವ್ರ ಹತ್ರದಾಗ ತಿನ್ನೋದು ಕುಡಿಯೋದು ಮಾಡಿ ದೇವ್ರ ಹತ್ರ ಹೋಗೋದು, ಅದೇನು ದೇವ್ರ ಶಾಪನೋ ಅಥವಾ ಏನಂತಾನೆ ತಿಳಿಲಿಲ್ಲ ಆ ವರ್ಷ. ಏನಾಯ್ತಂತ ಹೇಳ್ತೀನಿ ರೀ ನಿಮಗೆ. ತೇರಿನ ದಿನ ಹೇಳ್ತೀನಿ. ತೇರು ಎಳೆಯೋದು ವಿಡಿಯೋ ಕೂಡ ಮಾಡ್ಕೊಂಡಿವಿ, ಅದ್ರದ್ದು ಒಂದು ವಿಡಿಯೋ ಐತಿ. ಎಲ್ಲವೂ ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ ನಮ್ಮೂರದು. ನೋಡ್ತಾ ಬನ್ನಿ, ನಿಮಗೂ ಕೂಡ ಗೊತ್ತಾಗ್ತದ. ಯಾಕಂದ್ರೆ ನಾವು ಅವತ್ತಿನ ದಿನ ನೆನೆಸ್ಕೊಳಕ್ಕಡು ಇವತ್ತಿಗೂ ಮೈ ಜುಮ್ ಅಂತೈತಿ ನಮ್ಮದು. ಅದಕ್ಕಾಗಿ ಅಂದ್ರೆ ಎಲ್ಲ ಇದ್ರಾಗ ಹೇಳ್ಬಿಟ್ರೆ ಅದ್ರದ್ದು ಅಂದ್ರೆ ತೇರಿನ ದಿನ ಹೇಳಿದ್ರೆ ಅದು ಒಂಥರ ಬೇರೆ ಇರ್ತೈತಿ. ಹಾಗಾಗಿ ಅವತ್ತ ಹೇಳ್ತೀನಿ ನಿಮ್ಗೆ ಆ ಘಟನೆ ಏನು ನಡೀತು, ಏನಿಲ್ಲ, ಏನು ಪವಾಡ ಆಯಿತು, ಮತ್ತು ಆಗಬಾರ್ದು ಏನು ಆಗೋಯ್ತು ತೇರಿನ ದಿನ 2 ವರ್ಷದ ಹಿಂದೆ, ಎಲ್ಲವೂ ಕೂಡ ಮುಂದಿನ ವಿಡಿಯೋದಾಗ ಹೇಳ್ತಾ ಬರ್ತೀನಿ. ಇದು ನೋಡ್ರಿ, ನೀವು ನೋಡ್ತಾ ಇರ್ಬೇಕಿಲ್ಲಿ ಇವು ಎಲ್ಲ ಬನ್ನಿ ಕಟ್ಟಿಗೆ ಅಂದ್ರೆ ಇವೇನು ವರ್ಷಾನ್ಗಟ್ಲೆ ಕಡ್ದು ಒಣಗಿಸಿ ತೊಗೊಂಬಂದಿರಲ್ರಿ. ಈ 3 ದಿನ 4 ದಿನ ಅಗ್ಗಿ ಪುಟು ಮಾಡ್ತಾರಂದ್ರೆ ಗಿಡನ ಕಡಿತಾರೆ. ಇಟ್ಟು ದೊಡ್ಡ ಬನ್ನಿ ಗಿಡನ ಕಡಿತಾರೆ. ಇವು ಹಸಿನೇ ಅದಾವ್ರಿ, ಪೂರ್ತಿ ನಿಕ್ಕ ಹಸಿ ಕಟ್ಟಿಗೆ, ಇವು ಒಣಗಿರಲ್ಲ. 2 ದಿನದಾಗ 3 ದಿನದಾಗ ಇಂಥ ಕೊಡ್ಡುಗಳು ಒಣಗ್ತಾವನ್ನ ಹೇಳ್ರಿ. ಸಾಧಾರಣ ಕಟ್ಟಿಗೆಗಳೇ ಒಣಗಲ್ಲ, ಇವೆಲ್ಲಿ ಒಣಗ್ಬೇಕು ಹೇಳ್ರಿ. ಹಂಗಾಗಿ ಇವು ಹಸಿ ಕಟ್ಟಿಗೆನೇ ಇರ್ತಾವ್ರಿ. ಇಟ್ಟು ದೊಡ್ಡ ಕಟ್ಟಿಗೆ ಇಂಥ ಕೊಡ್ಡುಗಳು ಬಡ್ಡಿನೇ ಹಾಕಿರ್ತಾರ್ರಿ. ಇವು ಬನ್ನಿ ಕಟ್ಟಿಗೆ ಬಿಟ್ರೆ ಮತ್ತೆ ಇಲ್ಲಿ ಬೇರೆ ಯಾವ ಕಟ್ಟಿಗೆ ಕೂಡ ಉರುವಲ್ರಿ. ನಮ್ಮ ಊರಾಗ ಸಿಕ್ಕಿಲ್ಲ ಅಂದ್ರೆ ಬೇಲೂರಾಗ ಹೋಗಿ ತರ್ತಾರೆ. ಆದ್ರೆ ಬೇರೆ ಕಟ್ಟಿಗೆ ಯಾವುದು ಹಾಕಲ್ಲ ರೀ. ಬನ್ನಿ ಕಟ್ಟಿಗೆ ಬಿಟ್ರೆ ಬೇರೆ ಯಾವ ಕಟ್ಟಿಗೆನೂ ಈ ಅಗ್ಗಿ ಪುಟುವಿಗೆ ತಗೊಳ್ಳೋದಿಲ್ಲ. ಸಿಕ್ಕ ಕಟ್ಟಿಗೆಗಳು ಯಾವುದು ಹಾಕಲ್ಲ. ಹಸಿ ಮರ ಬನ್ನಿದೇ ಆಗಬೇಕು. ಹಂಗಾಗಿ ನೋಡ್ರಿ ಎಷ್ಟು ದೊಡ್ಡ ಕೊಡ್ಡದಾವು. ಇಟ್ಟು ದೊಡ್ಡ ಕೊಡ್ಡ ಕಟ್ಟಿಗೆ ಇಂಥವೆಲ್ಲ ತೊಗೊಂಬರ್ತಾರೆ. ಈ ಅಗ್ಗಿ ಪುಟು ಮಾಡೋದೈತಲ್ರಿ, ಇದ್ರಾಗ ಒಂದು ಪವಾಡ ಐತಿ, ಇದ್ರಾಗ ಚಮತ್ಕಾರ ಐತಿ. ನಾವು ನೋಡ್ತಿದ್ದಂಗೆ ನಮಗೆ ಒಂಥರ ಶಾಕ್ ಆಗಿ ಹೋಗ್ಬಿಡ್ತೈತಿ. ಈಗೆಲ್ಲ ರೆಡಿ ಮಾಡ್ಕೊಳತ್ತಾರೆ ಅವರು. ಅದು ರೆಡಿ ಮಾಡ್ಕೊಂಡು ಬಂದ್ಮೇಲೆ ನಾವು ಅಗ್ಗಿ ಪುಟ್ಟು ನೋಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡೀವ್ರಿ, ಮಠದಾಗ ಒಳಗೆ ಹೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಬಂದೀವಿ ನೋಡ್ರಿ ಹೊರಗೆ. ಇಲ್ಲೆಲ್ಲ ಡಿಜೆದು ಲೈಟಿಂಗ್ಸು ಎಲ್ಲ ತಯಾರು ಮಾಡ್ಯಾರ. ಜಾತ್ರೆ ಸಡಗರ ಜೋರೈತಿ, ತುಂಬಾನೇ ಅದ್ಭುತವಾದ ಜಾತ್ರೆ. ಇಲ್ಲಿ ಅಲ್ಲಿ ಅವ್ರು ಬರಲ್ರಿ, ಪುಣ್ಯ ಬಾಂಬೆ ಅವ್ರು ಕೂಡ ಬರ್ತಾರ. ಈ ದಿನದ 6 ದಿನಗಟ್ಲೆ ಮುಂಚೆನೆ ಬಂದ್ಬಿಡ್ತಾರ ಜನಗಳು. ತಯಾರಿಗೆ ಮಾಡೋದಾಗ್ಲಿ, ಕೈಯಾಗಿ ಹೆಲ್ಪ್ ಮಾಡೋದು. ಮತ್ತು ದಾಸೋಗ ಅಂತೂ ಪ್ರತಿದಿನ ದಾಸೋಗ ಇರ್ತೈತಿ ಇಲ್ಲಿ. ದಾಸೋಗ ಮತ್ತು ಈ ಜಾತ್ರೆ ಒಳಗೆ ವಿಶೇಷವಾಗಿ ಅಡುಗೆಗಳು ಮಾಡ್ಕೊಳ್ಳೋದಾಗ್ಲಿ, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡೋದಾಗ್ಲಿ. ಸುತ್ತಮುತ್ತಿನ ಊರಿನವರೆಲ್ಲ ಬರ್ತಾರ್ರಿ ಇಲ್ಲಿ. ಮತ್ತು ನಮ್ಮೂರವರು ಎಲ್ಲ ಗಂಡು ಮಕ್ಕಳೆಲ್ಲ ಕೂಡ ಅಟ್ಟೆ ಹೆಲ್ಪ್ ಮಾಡಿ ಅಲ್ಲಿ ಮಠದೊಂದು ತಯಾರಿನ ಮಾಡ್ಕೋತಾರೋ. ಅಲ್ಲಿ ನೋಡೋದೇ ಒಂದು ಸಂಭ್ರಮ ಸಡಗರ ಅಂತಾನೆ ಹೇಳ್ಬೋದು. ನಾವು ಅಗ್ಗಿ ಪುಟುವಿಗೋಸ್ಕರ ಹೋಗಿ ಕಾಯಕತ್ತೀವಿ. ಈಗ ಕೆಲವೊಂದು ಜನಗಳಿಗೆ ಏನಂದ್ರೆ ದೇವ್ರ ವಿಡಿಯೋಗಳು ನೋಡೋದಾಗ್ಲಿ, ದೇವ್ರ ಬಗ್ಗೆ ಮಾತಾಡೋದಾಗ್ಲಿ, ಕೇಳಿಸ್ಕೊಳ್ಳೋದು ಅದು ಯಾವುದೂ ಇಲ್ಲ. ಈಗ ಏನಿದ್ರು ಶೇಕಿಂಗ್ ಪುಷ್ಪಾವತಿ ಪರಿ ಅದನ್ನೇ ನೋಡೋದಾದ್ರೆ ಬಿಟ್ರೆ ಈ ಭಕ್ತಿಯಿಂದ ದೇವ್ರಿಗೆ ನಂಬೋದಾಗ್ಲಿ, ಆ ದೇವ್ರುಗಳನ್ನ ಹಾಡ ಕೇಳೋದಾಗ್ಲಿ, ದೇವ್ರ ಮೇಲೆ ಭಕ್ತಿ ಅನ್ನೋದೇ ಭಾಳ ಕಮ್ಮಿ. ಹೆಂಗಿರ್ತದೆ ಹೆಂಗಿಲ್ಲ ಗೊತ್ತಿಲ್ಲ.
ನಮ್ಗಂತೂ ಈ ಥರದ್ದು ನೋಡೋದಾಗ್ಲಿ ಈ ಥರದ್ದೆಲ್ಲ ಕೇಳೋದಂದ್ರೆ ಒಂದು ನಮಗೆ ಇದು ಆದಂಗೆ ಅನಿಸ್ತೈತಿ. ಕೇಳಬೇಕಿನ್ನು ನೋಡಬೇಕು ಅನಿಸ್ತದ. ನಾವು ಎಷ್ಟು ಜಲ್ದಿನೇ ಹೋಗಿವಿ ನೋಡಿದ್ರಲ್ಲ, ಅಷ್ಟು ಬೆಳಕಿನಾಗ ಬಂದೀವಿ. ಇಷ್ಟು ಕತ್ಲೈತಂದ್ರೆ ಈಗ 9:30 ಆಗಿದ್ರೆ ಟೈಮ್. ನಾವು ಬಂದಿದ್ದು ಮನೆಯಿಂದ 5:30 ಹಂಗೆ 4ಕ್ಕೆ ಬಂದಿದ್ವಿ. ಅಟ್ಟಕ್ಕೆ ಬಂದಿದ್ದು ಈಗ ನೋಡ್ರಿ ಟೈಮ್ 9:30 ಆಗೈತಿ. ಇನ್ನು ಮ್ಯಾಲ ಈ ಅಗ್ಗಿ ಪುಟು ಅನ್ನೋದು ಶುರು ಮಾಡ್ತಾರೆ. ಈಗ ಪೂರ್ತಿಯಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಗ್ಗಿದೆಲ್ಲ ಕಟ್ಟಿಗೆ ಎಲ್ಲ ತಯಾರು ಮಾಡ್ಕೊಂಡಾರ ನೋಡ್ರಿ. ನಾವು ಅಲ್ಲೆಲ್ಲ ಹೋಗಿ ಬರೋಷ್ಟರಲ್ಲಿ ನಮ್ಮ ಮನೆಗೆ ಹೋಗಿ ಬರ್ಬೇಕಾಗಿತ್ರಿ. ನಮ್ಮ ಸಣ್ಣವನ ಕಡೆನು ಅವ್ರ ಮನೆಗೆಲ್ಲ ಹೋಗಿ ಬಂದ್ವಿ. ಮತ್ತು ಬಳಿ ಉಟ್ಕೊಳ್ಳೋದಂತ ಹೇಳಿದ್ನಲ್ರಿ, ಹಿಡಿಯೋದಾಗ ನನಗೆ ಅವತ್ತು ಅವ್ರು ಬಳಿ ಹಾಕೋರು ಸಿಗಲಿಲ್ಲ. ಹಾಗಾಗಿ ನಾನು ಅವತ್ತು ಬಳಿ ಹಾಕೊಳ್ಳೋದಾಗಲಿಲ್ಲ ನನಗೆ. ಮತ್ತು ಇವತ್ತು ಹೋಗಿ ಬಳಿ ಹಾಕ್ಕೊಂಡು ನಮ್ಮ ಸಣ್ಣದವ್ರಿಗೆ ಎಲ್ಲರಿಗೆ ಮಾತಾಡಿಸ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ಬಂದ್ವಿ ನೋಡ್ರಿ. ನಾವು ಬಂದ್ಬಿಟ್ಟು ಇಲ್ಲಿ ಅಗ್ಗಿ ಪುಟವನ್ನ ನೋಡಾಕತ್ತೀವಿ. ಅಗ್ಗಿ ಪುಟು ನೋಡೋದು ಒಂದು ಪುಣ್ಯದ ಕೆಲಸ ಅಂತಾನೆ ಹೇಳ್ಬೋದು. ಆಮೇಲೆ ನಮ್ಮ ಕರ್ಮಗಳನ್ನ ಅರ್ಧ ಕಳೀತಂತಾನೆ ಹೇಳ್ಬೋದು. ಯಾಕಂದ್ರೆ ದೇವ್ರದಿಂಥ ಪವಾಡಗಳನ್ನ ನಾವು ನೋಡ್ತಾ ಇದ್ರೆ ನಮಗೆ ಒಂಥರ ಕಣ್ಣಿಗೆ ಎಷ್ಟು ಆನಂದ ಅನಿಸ್ತೈತಿ, ಎಷ್ಟು ಮನಸ್ಸಿಗೆ ಖುಷಿ ಅನಿಸ್ತೈತಿ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ದೇವ್ರ ವಿಷಯದಲ್ಲಿ ತುಂಬಾ ನಂಬಿಕೆ ಐತಿ. ಇಂಥವೆಲ್ಲ ನೋಡೋದಾಗ್ಲಿ ಮಾಡೋದು ನನಗೆ ಭಾಳ ಖುಷಿ ಅನಿಸ್ತೈತಿ. ಹಾಗಾಗಿ ಎಲ್ಲರೂ ಬಂದಿದ್ವಿ. ಈ ನಮ್ಮ ಅಗ್ಗಿ ಪುಟು ನೋಡ್ರಿ, ಅಲ್ಲಿಂದ ಮೊದಲ ಪಟಾಕಿ ಮದ್ದು ಹಾರಿಸ್ತಾರ, ಪಟಾಕಿ ಹೊಡಿತಾರೆ. ಯಾಕಂದ್ರೆ ಅಗ್ಗಿ ಪುಟುವ ಚಾಲು ಆಗ್ಯದ ಅಂತೇಳಿ ಸುತ್ತಮುತ್ತಿನ ಜನಕ್ಕೆ ಗೊತ್ತಾಗಬೇಕು. ಸಿದ್ಲಿಂಗ ಮುತ್ತನ ಒಂದು ಜೈಕಾರನ ಹಾಕ್ತಾರ. ಅದು ಒಂದು ಡಿಜೆದು ಇದು ತೊಗೊಂಬಂದಾರಿ. ಆ ಮೈಕ್ದೊಳಗೆ ಸಿದ್ಲಿಂಗ ಮುತ್ತಂದು ಜೈಕಾರ ಹಾಕ್ತಾರ. ಸುತ್ತಮುತ್ತ ಜನಕ್ಕೆಲ್ಲ ಗೊತ್ತಾಗಬೇಕು ಆ ಟೈಮಲ್ಲಿ ಅಗ್ಗಿ ಪುಟು ಚಾಲು ಆಗ್ಯದ ಅಂತ ಹೇಳ್ಬಿಟ್ಟು. ಹಾಗಾಗಿ ಫಸ್ಟ್ ಪಟಾಕಿ ಹೊಡೆದು ಜೈಕಾರ ಹಾಕಿ ಅದಾದ್ಮೇಲೆ ಅಗ್ಗಿ ಪುಟುನ ಚಾಲು ಮಾಡ್ಕೋತಾರೆ ನೋಡ್ರಿ. ಅಗ್ಗಿ ಪುಟು ನೋಡಕ್ಕೆ ಇಷ್ಟು ಮಂದಿ ಬಂದಾರಂದ್ರೆ ನಾಳೆ ಅಗ್ಗಿ ನೋಡಕ್ಕೆ ಎಷ್ಟು ಮಂದಿ ಇರ್ತಾರ ನೀವೇ ನೋಡ್ರಿ. ಮಠ ಮಧ್ಯಾಹ್ನ ಅಗ್ಗಿ ಚಾಲು ಮಾಡಿರ್ತಾರ. ನೀವು ನೋಡಕತ್ರಿ ನೆಕ್ಸ್ಟ್ ವಿಡಿಯೋದಾಗ ಬರ್ತೈತಿ. ಇದು ನೋಡ್ರಿ ಎಷ್ಟು ಜನ ಬಂದಾರ. ಅಗ್ಗಿ ಪುಟು ಮಾಡೋದಕ್ಕೆ ನೋಡಕ್ಕೆ ಎಷ್ಟು ಜನ ಬಂದಾರ. ಅಗ್ಗಿ ನೋಡಕ್ಕಂತೂ ಸಿಕ್ಕಾಪಟ್ಟೆ ಜನ ಒತ್ತಾಡಿ ತಳ್ಕೊಂಡು ಭಾಳ ಜನ ಬಂದಿರ್ತಾರೆ ನೋಡ್ರಿ. ಈ ಸೈಡ್ ಎಲ್ಲ ಹೆಣ್ಮಕ್ಳು, ಆ ಕಡೆ ಎಲ್ಲ ಗಂಡು ಮಕ್ಕಳು ಎಲ್ಲರೂ ಕುತ್ಕೊಂಡು ಒಳ್ಳೆ ಶಾಂತ ರೀತಿಯಿಂದ ಯಾವುದು ಗದ್ದಲ ಮಾಡಿಲ್ಲ. ಅದೊಂದು ದೊಡ್ಡ ಖುಷಿ. ಈ ಜಾತ್ರೆಗಳ್ದಾಗೆಲ್ಲ ಸಿಕ್ಕಾಪಟ್ಟೆ ಗದ್ದಲಗಳು ಜಾಸ್ತಿ ಆಗ್ತಿರ್ತಾವ. ಆದ್ರೂ ಅಷ್ಟು ನಮ್ಮೂರ ಜಗಳ ಆಗಿದ್ದಾಗಲಿ ಇನ್ನೊಂದು ಮತ್ತೊಂದು ಹೊಡೆದಾಡಿದ್ದು ಇವತ್ತಿಗೂ ನಾವು ಕೇಳ್ಪಟ್ಟಿಲ್ಲ. ಆದರೆ 2 ವರ್ಷದಿಂದ ಆಗಿದ್ದ ಘಟನೆ ಒಂದೇ ನಮಗೆ ಆಘಾತ ಅನ್ಬೇಕದು ಮನಸ್ಸಿಗೆ. ಅದ್ರ ಬಿಟ್ರೆ ಇವತ್ತಿಗೂ ಕೂಡ ಜಗಳ ಮಾಡೋರಾಗಲಿ ಅಂಥದ್ದು ಯಾವುದೂ ನಡೆದಿಲ್ರಿ ನಮ್ಮೂರಾಗ. ಅಷ್ಟು ಚಲೋದ್ರಿಂದ ಒಂದು ಜಾತ್ರೆನ ನಡೆಸ್ಕೊಡ್ತಾರೆ ಜನಗಳು. ಅದೊಂದು ಖುಷಿ ಆಗ್ತೈತಿ. ಈ ನಮ್ಮ ಅಗ್ಗಿ ಪುಟು ಮಾಡೋದು ಹೆಂಗಂತಂದ್ರಿ, ಬರೀ ಖಾಲಿ ಕರ್ಪೂರದಿಂದ ಅಗ್ಗಿ ಪುಟುನ ಮಾಡ್ತಾರೆ. ಅದಕ್ಕಿಂತ ಮೊದಲ ಮತ್ತು ಇದರಿಂದ ಪಲ್ಲಕ್ಕಿ ಬರ್ತೈತ್ರಿ ಮಂತ್ನಾಳದಿಂದ. ಮತ್ತು ನಮ್ಮ ಮಲ್ಕಂದೇವ್ರ ಗುಡಿದು 2 ಪಲ್ಲಕ್ಕಿ ಇರ್ತವೆ. 2 ಪಲ್ಲಕ್ಕಿನ ಈ ರೀತಿ 5 ಸಾರಿ ಸುತ್ತ ಹಾಕ್ತಾರೆ. ಇಲ್ಲಿ ಪದ್ಧತಿ ಪ್ರಕಾರ ಆಗ್ಬೇಕಲ್ರಿ ಎಲ್ಲದು. ಹಾಗಾಗಿ 5 ಸುತ್ತ ಹಾಕೊಂಡು ಬಂದಾದ್ಮೇಲೆ ಇಲ್ಲಿ ಅಗ್ಗಿ ಪುಟುನ ಚಾಲು ಮಾಡಕ್ಕೆ ರೆಡಿ ಮಾಡ್ಕೊಳತ್ತಾರ. ಸಿಕ್ಕಾಪಟ್ಟೆ ಮಂದಿ ಇರ್ತೈತಿ ನೋಡ್ಬೇಕ್ರಿ. ಪೊಲೀಸರು ಸನಕ್ಕೆ ಅಲ್ಲಿ ಕಾವಲಿಗಿದ್ರು ಜನ ಮಾತು ಕೇಳೋದಿಲ್ಲ. ಅದೊಂದು ಟೈಮ್ ಹಂಗೆ ಅನಿಸ್ತೈತಿ. ಮತ್ತು ಏನಾಯ್ತು ಅಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಕರ್ಪೂರದಿಂದ ಒಂದು ಬರೀ ಖಾಲಿ ಕರ್ಪೂರದಿಂದ ಅಂತ ದೊಡ್ಡ ಕಟ್ಟಿಗೆನ ಅಗ್ಗಿ ಪುಟುನ ಮಾಡ್ತಾರ ನೋಡ್ಬೋದು. ಯಾವುದೇ ಒಂದು ಏನೂ ಹಾಕಲ್ರಿ ಅಲ್ಲಿ, ಬರೀ ಕರ್ಪೂರ. ಎಷ್ಟು ಪೂರಾ ಕಟ್ಟಿಗೆ ಒಂದು ಚೂರು ನೋಡಿಲ್ರಿ, ಎಲ್ಲ ಕಟ್ಟಿಗೆ ಸುಡ್ತಾವ. ಅಂಥ ಹಸಿ ಕಟ್ಟಿಗೆ ಸುಡ್ತಾವ. ಮತ್ತು ಅಂಥ ಹಸಿ ಕಟ್ಟಿಗೆಗೆ ಕರ್ಪೂರನಿಂದ ಉರಿ ಇದು ಮಾಡ್ತಾರೆ, ಅಗ್ಗಿ ಪುಟು ಮಾಡ್ತಾರ. ನೀವು ನೋಡ್ತಾ ಬನ್ರಿ. ಬೇಕಂದ್ರೆ ಒಂದು ನೋಡಾಕೊಂದು ಕಣ್ಣಿಗೆ ಆನಂದನ ಮತ್ತು ಪವಾಡ ಅಂತ ಅನಿಸ್ತೈತಿ. ನಮ್ಮ ಮನ್ಯಾಗ ಒಂದು ಒಲಿ ಹಚ್ಬೇಕಂದ್ರೆ ಗಸನೆ ಒಲಿ ಹತ್ತಲ್ಲ, ಪ್ಲಾಸ್ಟಿಕ್ ಹಾಕಿ ಅದು ಹಾಕಿ ಇದು ಹಾಕಿ ಒಲಿನ ಹಚ್ತಿರ್ತೀವಿ. ಅಂಥ ದೊಡ್ಡ ಕಟ್ಟಿಗೆ, ಅಂತ ದಮ್ಮನ ಕಟ್ಟಿಗೆ ಬರೀ ಕರ್ಪೂರನಿಂದ ಅಗ್ಗಿ ಪುಟುನ ಮಾಡ್ಕೋತಾರ. ನೀವು ಕೂಡ ನೋಡಿ ವಿಡಿಯೋನ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.